ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತಂದರೆ ಯೂಶಲಿ ಮಂಡೇ ಟು ಫ್ರೈಡೇ ಲಾಗಿನ್ನು ಲಾಗೌಟು ಸಿಕ್ಕಾಪಟ್ಟೆ ಹೆವಿ ವರ್ಕು ಪ್ರೆಷರು. ವೀಕೆಂಡ್ ಬಂತು ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಒಂದು ರೀತಿಲಿ ಪಾರ್ಟಿ. ಚಿಲ್ ಔಟು. ವೀಕೆಂಡ್ ಬಂದರೆ ಚಿಲ್ ಔಟು, ಮತ್ತು ಮಂಡೇ ಯಾಕಪ್ಪ ಆಫೀಸಿಗೆ ಬರಬೇಕು ಅನ್ನೋ ಫೀಲಲ್ಲಿ ಇರೋವಂಥ ಎಷ್ಟೋ ಜನ. ಹೌದು. ಇನ್ನು ಕೆಲವರಂತೂ ಕೆಲಸ ಮಾಡ್ತಾ ಇರೋವಂಥ ಕೆಲಸ ರಿಪೀಟೆಡ್ ಆಗಿ ಆಗಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಕನ್ಫ್ಯೂಷನಲ್ಲಿ ಇರ್ತಾರೆ. ಈ ರೀತಿ ಜೀವನಗಳನ್ನ ಬದುಕುವಂಥ ಸಾಫ್ಟ್ವೇರ್ಗಳಲ್ಲಿ ನೀವು ಯಾಕೆ ಸರ್ ಗುರುಗಳನ್ನ ಹುಡ್ಕೊಂಡು ಹೋದ್ರಿ? ಅದು ಆ್ಯಕ್ಚುಲಿ ನಾನು ಗುರುಗಳನ್ನ ಹುಡ್ಕೊಂಡು ಹೋಗಲಿಲ್ಲ. ಅದು ತುಂಬ ಒಂದು ಒಳ್ಳೆ ಒಂದು ಅದು ಯಾವ ಥರ ನಾನು ಗುರುಗಳನ್ನ ಕನೆಕ್ಟ್ ಆದೆ ಒಂದು ಚಿಕ್ಕ ಇದು ಹೆಂಗಾಯಿತು ಅಂತ ಒಂದು ಚಿಕ್ಕ ಸ್ಟೋರಿಲಿ ಮುಗಿಸ್ತೀನಿ. 10 ವರ್ಷ ಮುಂಚೆ ಇದು ಅದಕ್ಕಿಂತ ಮುಂಚೆ ಈ ಗುರುದೇವರು ಮತ್ತು ಈ ದೇವರು ಅನ್ನೋ ಕಾನ್ಸೆಪ್ಟಲ್ಲೇ ಇರಲಿಲ್ಲ ನಾನು. ಖಂಡಿತ ಈ ದೇವಸ್ಥಾನಕ್ಕೆ ಹೋಗೋದು, ಕೈ ಮುಗಿಯೋದು ಮತ್ತು ಈ ಗುರುಗಳು ಇದೆಲ್ಲ ನನ್ನ ಯಾವತ್ತೂ ಕೂಡ ನಾನು ಈ ಥರ ಅಭ್ಯಾಸಗಳು ಇರಲಿಲ್ಲ. ಮತ್ತು ನಾನು ಈ ಥರ ಒಬ್ಬರು ಗುರುಗಳ ಹತ್ರ ಇದ್ದು ನಾನು ಸೇವೆ ಮಾಡ್ತೀನಿ ಅಂತ ಕೂಡ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಈ ಥರ ಇದ್ದವನು ನಾನು. ಆಮೇಲೆ ಹೆಂಗೋ ದೇವ್ರ ಹತ್ರ ಕನೆಕ್ಟ್ ಆದೆ. ಆಮೇಲಿಂದ ಅದೇ ಒಂದು ದೇವರು, ನಮ್ಮ ಮನೆ ದೇವರು ಬಂದು ಕಾಳಿ ಮಾತೆ. ಆ ಕಾಳಿ ದೇವಸ್ಥಾನದ್ದು ಒಂದು ಓಪನಿಂಗ್ ಇತ್ತು ಚನ್ನಪಟ್ಟಣದಲ್ಲಿ. ಆ ಓಪನಿಂಗೋಸ್ಕರ ಇನ್ವಿಟೇಷನ್ ಕೊಡಬೇಕಂತ ಮಂಗಳೂರಿಗೆ ಹೋಗ್ತಾಯಿದ್ವಿ. ನಾನು, ನನ್ನ ಹೆಂಡತಿ ಮತ್ತು ಆ ದೇವಸ್ಥಾನದ ಒಬ್ಬರು ಟ್ರಸ್ಟೇ ನಾವು 3 ಜನ ಹೋಗ್ತಾಯಿದ್ವಿ. ನೈಟು ಒಂದು 10-10:30ಗೆ ನಾವು ಚನ್ನಪಟ್ಟಣದಿಂದ ಹೊರಟ್ವಿ ಮಂಗಳೂರಿಗೆ ಹೋಗೋದಕ್ಕೆ. ಮಂಗಳೂರಿಗೆ ಹೋಗೋ ಟೈಮಲ್ಲಿ ನಾವು ಮಂಗಳೂರಿಂದ ಶ್ರೀರಂಗಪಟ್ಟಣದಿಂದ ಹುಣಸೂರು ರೂಟ್ಗೊಂದು ಶಾರ್ಟ್ಕಟ್ ಇದೆ. ಓಕೆ. ಆ ರೂಟಲ್ಲಿ ಹೋಗುವಾಗ ಮಂಗಳೂರಿಂದ ಒಂದು ಫೋನ್ ಬಂತು. ನನ್ನ ಜೊತೆಲಿ ಒಬ್ರು ಇದ್ರಲ್ಲ ಟ್ರಸ್ಟಿ, ಅವ್ರ ಹೆಸರು ಮಹೇಶ್ ಅಂತ, ನಾನು ಅಣ್ಣ ಅಂತ ಕರಿತೀನಿ. ಅವ್ರಿಗೊಂದು ಫೋನ್ ಬಂತು ಮಂಗಳೂರಿಂದ, ಈ ಥರ ಬರ್ತಾಯಿದ್ದೀವಿ ಇನ್ವಿಟೇಷನ್ ಎಲ್ಲ ಕೊಡೋದಕ್ಕೆ ಅಂತ. ಅವ್ರು ಹೇಳಿದ್ರು, ಈ ಥರ ಮೈಸೂರಲ್ಲಿ ಒಬ್ರು ಅವಧೂತರು ಗುರುಗಳಿದ್ದಾರೆ, ಅವ್ರಿಗೊಂದು ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ. ಏನಾಯಿತು, ಆಯಿತು ಕೊಟ್ಟು ಬರ್ತೀವಿ ಅಂತೇಳಿ ಒಪ್ಕೊಂಡ್ರು. ಆಮೇಲೆ ನನಗೆ ಹೇಳಿದ್ರು, ನಾನೇ ಡ್ರೈವ್ ಮಾಡ್ತಾಯಿದ್ದೆ, ಈ ಥರ ಉದಯ್ ಈ ಥರ ಅಲ್ಲಿ ಮೈಸೂರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ. ಏನಕ್ಕೆ ಅಂತ ಕೇಳಿದೆ ನಾನು. ಈ ಥರ ಒಬ್ಬರು ಗುರುಗಳಿದ್ದಾರೆ, ಅವ್ರಿಗೆ ಇನ್ವಿಟೇಷನ್ ಕೊಡಬೇಕಂತೆ ಅಂತ. ನನಗೆ ಆಲ್ರೆಡಿ ಅವತ್ತು ತುಂಬ ಕೆಲಸ ಇತ್ತು, ನನಗೆ ಫುಲ್ ಟಯರ್ಡಾಗಿತ್ತು. ಫಸ್ಟು ಮಂಗ್ಳೂರಿಗೆ ಹೋಗಿ ರೀಚ್ ಆಗಿಬಿಡೋಣ, ಆಮೇಲೆ ಮಲ್ಕೊಳ್ಳೋಣ, ನನಗೆ ಎಲ್ಲೂ ನಿಲ್ಲಿಸೋ ಇದೂ ಇರಲಿಲ್ಲ. ನಾನು ಬೇಡ, ಏನಕ್ಕೆ ಗುರುಗಳೆಲ್ಲ ಏನು ಆವಾಗ ಈ ಗುರುಗಳದ್ದು ಎಲ್ಲ ಟಿ ವಿಲಿ ಅದು ಇದು ಏನೋ ನೋಡ್ತಾ ಇದ್ವಲ್ಲ, ಅದೆಲ್ಲ ನನಗೆ ಅದೆಲ್ಲ ತುಂಬ ಇದಾಗಿ ಅನಿಸಿತ್ತು. ಆದರೆ ಅವ್ರದ್ದೆಲ್ಲ ಗುರುಗಳೇ ಅಲ್ಲ, ಅವರು ಸುಮ್ಮನೆ ಎಲ್ಲ ವೇಷ ಹಾಕೊಂಡು ಇರ್ತಾರೆ ಅನ್ನೋ ಇದರಲ್ಲಿದ್ದೆ, ನಾನು ಮನಸ್ಥಿತಿಯಲ್ಲಿದ್ದೆ. ಆಮೇಲಿಂದ ಅಲ್ಲಿ ಹೆಚ್ಚು ಕಮ್ಮಿ ರೋಡ್ ಸೈಡಲ್ಲಿ ನಿಲ್ಲಿಸಿ ರಾತ್ರಿ ಒಂದು 11:30-12 ಗಂಟೆ ನೈಟಲ್ಲಿ ವಾದ ನಮ್ಮ 3 ಜನಕ್ಕೂ. ನನ್ನ ಹೆಂಡತಿ ಮತ್ತು ಅವರು ಮಹೇಶಣ್ಣ ಅನ್ನೋರು ಹೋಗ್ಬೇಕು ಅಂತ, ನಾನು ಬೇಡ ಅಂತ. ನಾವು ಇಲ್ಲಿಂದ ಹೋಗ್ಬಿಡೋಣ ಮಂಗಳೂರಿಗೆ, ಯಾವುದು ಬೇಡ, ಬರೋವಾಗ ನೋಡೋಣ, ಇನ್ವಿಟೇಷನ್ ಕೊಡೋದು ಹೋಗ್ಬಿಡೋಣ, ಆಮೇಲೆ ಬರ್ತಾ ನೋಡೋಣ ಬನ್ನಿ, ಇವಾಗ ಬೇಡ ಅಂತ. ಇಲ್ಲ ಅವ್ರು ಹೇಳ್ಬಿಟ್ಟಿದ್ದಾರಂತೆ ಫೋನ್ ಮಾಡಿ, ನಾವು ಬರ್ತಾಯಿದ್ದೀವಿ ಅಂತ. ಅವ್ರು ಫೋನ್ ಮಾಡಿ ಹೇಳಿ ಆಗೋದಿಲ್ಲ, ಇವಾಗ ಬರ್ತೀವಿ ಹೇಳ್ತೀವಿ ಅಂತ. ತಿರ್ಗಾ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಇಲ್ಲ ಹೇಳ್ಬಿಟ್ಟಿದ್ದೀವಿ, ನೀವು ಹೋಗಿ ಬಂದುಬಿಡಿ ಅಂತ ಅವ್ರಿಗೆ ಫೋನಲ್ಲಿ ಕನ್ವಿನ್ಸ್ ಮಾಡಿದ್ರು. ಅವ್ರು ನನಗೆ ಕನ್ವಿನ್ಸ್ 30-40 ಗಂಟೆ ಇದರಲ್ಲೇ ಮುಗೀತು. ತಿರ್ಗಾ ಆಯ್ತು ಇನ್ನೇನು ಮಾಡೋದು, ಇಬ್ಬರು ಹೇಳ್ತಾ ಇದ್ದಾರೆ, ಇನ್ನು ಹೆಂಡತಿ ಹೇಳಿದ್ಮೇಲೆ ಕೇಳಲೇಬೇಕಾಗುತ್ತೆ, ನಿಮಗೂ ಗೊತ್ತು ಅದೆಲ್ಲ ಹೆಂಗೆ ಅಂತ. ಅದರಿಂದ ಆಯಿತು ಏನು ಮಾಡೋದು ಅಂತೇಳಿ ಹೊರಟ್ವಿ. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಮೈಸೂರಲ್ಲಿ ಅವಾಗ ಆರ್ ಟಿ ನಗರದಲ್ಲಿ ಇದ್ದಿದ್ದು ಗುರುದೇವರು. ಅಲ್ಲಿ ಆ ರೋಡ್ಗೆ ಎಂಟ್ರಿ ಆಗ್ತಿರಂಗೆ ಫುಲ್ಲು ಕತ್ಲು, ಏನಿಲ್ಲ, ಇಲ್ಲಿ ಏನು ಲೈಟ್ ಇಲ್ಲ, ಏನಿಲ್ಲ, ಇನ್ನು ಮನೆ ಇಲ್ಲ, ಇದ್ಯಾವುದೋ ಅಡ್ರೆಸ್ ಬಂದಿದ್ದೀವಿ, ಆ ಲೊಕೇಶನ್ ಬಂದಿದ್ದೀವಿ ಗೊತ್ತಿಲ್ಲ ಅಂತ. ಆವಾಗ ನಮ್ಮ ಗುರುಗಳ ಜೊತೆಲಿ ಒಬ್ಬರಿದ್ದಾರೆ ಸತೀಶ್ ಅಂತ, ಅವರು ಬಂದರು. ಅವರು TVS ಅಲ್ಲಿ ಬಂದರು, ಅಲ್ಲಿಂದ ಬರ್ತಾಯಿದ್ರು, ಇದೇ ವಸ್ತ್ರ ಹಾಕ್ಕೊಂಡು ಬರ್ತಾಯಿದ್ರು. ಆಗ ಅವ್ರು ಬರ್ತಾಯಿದ್ರು, ಅವರೇ ಇರಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗಿದ ತಕ್ಷಣ ಆಯಿತು ಸ್ವಲ್ಪ ಪ್ರಸಾದ ಮಾಡಿ ಗುರುದೇವರು ಕರೀತಾರೆ ಅಂತ ಹೇಳಿದ್ರು. ಇದೇನಪ್ಪ ನಾನು 1 ಗಂಟೆಯಲ್ಲಿ ಪ್ರಸಾದ ಮಾಡು ಅಂತಿದ್ದಾರೆ, ಇಲ್ಲ ನಮ್ಮದೆಲ್ಲ ಊಟ ಮುಗಿಸ್ಕೊಂಡೇ ಬಂದ್ವಿ ಅಂದರೆ, ಇಲ್ಲ ಪ್ರಸಾದ ಮಾಡಿದ್ರೇ ಮೇಲ್ಗಡೆ ನಿಮಗೆ ಗುರುಗಳು ಕರೆಯೋದು, ಮಾತಾಡ್ಸೋಕ್ಕಾಗೋದು, ಇಲ್ಲಾಂದರೆ ಅವ್ರು ಒಪ್ಪಲ್ಲ. ಇದೇ 1:30 ರಾತ್ರಿಲಿ ಪ್ರಸಾದ ಮಾಡ್ಬೇಕಣ್ಣ, ಬನ್ನಿ ಅಣ್ಣ ಹೋಗೋಣ, ಸುಮ್ಮನೆ ಇನ್ವಿಟೇಷನ್ ಕೊಟ್ಟೋಣ ಬಂದಿದ್ದೀವಿ, ಕೊಡೋಕ್ಕೆ ಕೇಳಿ, ಇಲ್ಲಾಂದರೆ ಇವ್ರ ಕೈ ಕೊಟ್ಬಿಟ್ಟು ಬಂದುಬಿಡಿ ಹೋಗ್ಬಿಡೋಣ ಅಂತ. ಆಮೇಲೆ ಬೇಡ ಸುಮ್ಮನೆ ಹಂಗೆಲ್ಲ ಹೇಳ್ಬೇಡ, ನೀನು ಸ್ವಲ್ಪ ತಿನ್ನು ಅಷ್ಟೇ ಸಾಕು ಅಂದರು. ನಾನು ಇದು ಏನಿದೆ ಇಷ್ಟೊತ್ತಲ್ಲಿ ಅಂದ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿದೆ, ಪ್ರಸಾದ ಊಟ ಮಾಡಿದೆ. ಮಾಡಿ ಆಮೇಲೆ ಒಂದು 10-15 ನಿಮಿಷ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಮೇಲ್ಗಡೆಯಿಂದ ಕರೆದ್ರು, ಅವ್ರು ಯಾರು ಬಂದಿರೋ ಕರ್ಕೊಂಬ. ಆಮೇಲೆ ಮೇಲ್ಗಡೆ ಹೋದ್ವಿ ಗುರುದೇವ್ರು ಕೂತಿದ್ರು. ಅವರು ನೋಡಿದ ತಕ್ಷಣ ನನಗೊಂಥರ ಅದೇನು ಹೇಳೋಕ್ಕಾಗಲ್ಲ, ಅಷ್ಟು ಅವ್ರ ಮುಖ ನೋಡಿದ ತಕ್ಷಣ ನನಗೆ ಏನೋ ಅಷ್ಟೊತ್ತು ಆ ಫೀಲ್ ಇದ್ದಿದ್ದೆಲ್ಲ ಹೋಗ್ಬಿಡ್ತು.
ಮತ್ತು ಏನಕ್ಕೆ ಹಿಂಗೆ ಆಗ್ತಿದೆ ಅಂತ. ಆಯಿತು ಕೂತ್ಕೊಳ್ಳಿ ಅಂದರು. ಮುಂದೆ ಕೂತ್ಕೊಂಡ್ವಿ. ಆಮೇಲೆ ಸಾಯಿ ಚರಿತ್ರೆದು ಬುಕ್ ಕೊಟ್ಟರು. ಓಪನ್ ಮಾಡಿ ಫಸ್ಟು ಎಲ್ಲ ಕೇಳಿದ್ರು, ನೀನು ಹೆಸರೇನು, ನೀನು ಏನು ಮಾಡ್ತಿದ್ದೆ, ಏನು, ಸುಮ್ಮನೆ ಜನರಲ್ಲಾಗಿ ಎಲ್ಲ ಮಾತಾಡಿದ್ರು. ಆ ಬುಕ್ ಕೊಟ್ಬಿಟ್ಟು ನೀನು ಓಪನ್ ಮಾಡಿ ಪೇಜ್ ಓದು ಅಂದರು. ಫಸ್ಟು ಅದನ್ನು ನನ್ನ ಜೊತೆ ಬಂದಿರೋ ಮಹೇಶಣ್ಣ ಅವ್ರು ಓದಿದ್ರು. ಆಮೇಲೆ ನನ್ನ ಹೆಂಡ್ತಿ, ಆಮೇಲೆ ನಾನು. ಅವರು ಅದೇನು ತೆಗೆದು ಓದಿದ್ರು ಅದು ಅವರ ಜೀವನದ ಏನೇನಿತ್ತು, ಅವ್ರೇನು ಮಾಡ್ತಿದ್ರು ಆ ಥರದ್ದೇ ಸಿಗ್ತಾ ಇದ್ದಿದ್ದು ಪೇಜಲ್ಲಿ. ಮತ್ತು ನನಗೆ ಏನು ಓಪನ್ ಮಾಡಿದಾಗ ನನಗೇನು ಬಂತು ಅಂದರೆ, ಮುಂದಕ್ಕೆ ಈ ಆಧ್ಯಾತ್ಮದಲ್ಲಿ ನಾನು ತೊಡಗಿಸ್ಕೊತೀನಿ ಅನ್ನೋದು ರೀತಿಲಿ ಬಂತು. ನಾನು ಅವಾಗ ಓದ್ತಾ ನಾನೇ ಮನ್ಸಲ್ಲಿ ನಗ್ತಾಯಿದ್ದೆ. ಏನಿದು ಇದೆಲ್ಲ ಆಗುತ್ತಾ, ಇದೆಲ್ಲ ನನಗೇನು ಇಷ್ಟನೇ ಇಲ್ಲ, ಇದೆಲ್ಲ ಹೆಂಗಾಗುತ್ತೆ ಅಂತ. ಆಮೇಲೆ ಸುಮಾರು ಹೊತ್ತು ಮಾತಾಡ್ತಾಯಿದ್ರು. ನನಗೆ ಆಲ್ರೆಡಿ ಫುಲ್ ಟಯರ್ಡ್ ಆಗಿತ್ತು. ನನಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾನೆ ಇದ್ದಾರೆ, ಬಿಡ್ತಾ ಇಲ್ಲ. ನಾನಲ್ಲಿ ಸಿಗ್ನಲ್ ಮಾಡ್ತಾಯಿದ್ದೀನಿ, ಜಲ್ದಿ ಇನ್ವಿಟೇಷನ್ ಕೊಟ್ಟು ನಡೀರಿ ಹೋಗೋಣ ಅಂತ. ಅವರು ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ಮಾತು ನಿಲ್ಸೋಂಗಿಲ್ಲ, ಎದೊಳಂಗಿಲ್ಲ. ಅವರು ಮರ್ತೇ ಬಿಟ್ಟಿದ್ದಾರೆ, ನಾವು ಹೋಗ್ಬೇಕು, ಈ ಥರ ಮಂಗ್ಳೂರಿಗೆ ಹೋಗಿ ಇನ್ವಿಟೇಷನ್ ಎಲ್ಲ ಕೊಡಬೇಕು, ಆಲ್ರೆಡಿ ಇಷ್ಟ ಆಗ್ತಾಯಿದೆ, ಆಲ್ರೆಡಿ 2:30 ಆಗಿಬಿಟ್ಟಿದೆ ನೈಟು. ಆಮೇಲೆ ಅವರು ಅಷ್ಟೊಂದೆಲ್ಲ ಮಾತಾಡ್ತಾಯಿದ್ರು. ನಾನು ಸುಮ್ಮನೆ ತಲೆ ಬಗ್ಸ್ಕೊಂಡು ಹಿಂಗೆ ಕೂತ್ಕೊಂಡಿದ್ದು. ಆಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ನನಗೆ ಇಷ್ಟೊಂದು ಟಯರ್ಡ್ ಆಗಿದೆ, ನೋಡೋಣ ಇವ್ರು ಏನಾದರೂ ನಾನು ಆಯಿತು ಹೋಗು ಒಂದು ಸ್ವಲ್ಪ ಹೊತ್ತು ಮಲ್ಕೊ ಅಂತ ಹೇಳ್ತಾರಾ, ಏನು ಆಗ್ಬೋದು, ನನ್ನ ಇವರು ಅಷ್ಟೊಂದೆಲ್ಲ ಮಾತಾಡ್ತಾರೆ, ನನ್ನ ಮನಸ್ಸಲ್ಲಿ ಇರೋದು ಗೊತ್ತಾಗುತ್ತಾ, ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗು ಅಂತ ಹೇಳಿ ನಾನೇ ಪ್ರಶ್ನೆ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೆ ತಲೆ ಬಗ್ಸ್ಕೊಂಡು. ಆಮೇಲೆ ಹಿಂಗೆ ನೋಡಿದ್ರೆ ಅವ್ರನ್ನ ನೋಡ್ಬಿಟ್ಟು ಒಂದು ಒಳ್ಳೆ ಸ್ಮೈಲ್ ಕೊಟ್ಟರು. ಆ ಸ್ಮೈಲ್ ಇನ್ನೂ ನನ್ನ ಕಣ್ಣಲ್ಲಿದೆ ಇವಾಗ್ಲೂ. ಆ ಕೂತ್ಕೊಂಡಿರೋ ಆ ಜಾಗ, ಅವ್ರು ಅವತ್ತು ಹಾಕಿದ್ದು ವಸ್ತ್ರ, ಇದೆಲ್ಲ ಇನ್ನೂ ನನ್ನ ಕಣ್ಣಲ್ಲಿದೆ. ಆಮೇಲೆ ಹೋಗು ಒಂದು ಸ್ವಲ್ಪ ಹೊತ್ತು ಮಲ್ಕೋ, ಇವಾಗ ಆಗಿದೆ ಸ್ವಲ್ಪ ಹೊತ್ತು, ಇವ್ರ ಜೊತೆ ಇನ್ನೂ ಮಾತಾಡೋದಿದೆ ನನಗೆ ಹೇಳಿದ್ರು. ಹಂಗೆ ಹೇಳಿದ್ರು. ನಾನು ಇನ್ನೊಂದು ಸೆಕೆಂಡ್ ನಾನೇನು ಯೋಚನೆ ಮಾಡಿಲ್ಲ. ಅಲ್ಲಿಗೆ ನಾನು ಫಿಕ್ಸ್ ಆದೆ. ಓಕೆ, ಒಳಗಡೆ ಹೋದೆ ನಾನು. ಅಲ್ಲಿ ರೂಮ್ ಇತ್ತು, ರೂಮ್ ಒಳಗಡೆ ಹೋದೆ, ಮಲ್ಕೊಂಡೆ. ಇದೇಗೆ ಇದೆಲ್ಲ ಈ ಥರ ಅವ್ರು ನೋಡಿದ್ದು, ಅವ್ರು ನಕ್ಕಿದ್ದು, ಇದೆಲ್ಲ ಏನಿದು, ಇದೆಲ್ಲ ಒಂಥರ ಪವಾಡ. ನನಗೆ ನಾನು ಎಲ್ಲದು ಮಲ್ಕೊಂಡಿದ್ದಲ್ಲ ರೋಡಲ್ಲಿ, ಕಾರ್ ಸೈಡ್ಗೆ ಹಾಕ್ಬಿಟ್ಟು ಖರ್ಚು ಬೀಳ್ತಾ ಇದೆಯಾ, ಈ ಥರ ನಾನು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಒಳ್ಳೆ ನಿದ್ದೆ ಮಾಡಿದೆ. ಒಂದು 4:30-5 ಗಂಟೆ ಆಗಿತ್ತು. ಅಷ್ಟೊತ್ತವರೆಗೂ ಇವರೆಲ್ಲ ಮಾತಾಡಿಕೊಂಡು ಎಲ್ಲ ಕೂತಿದ್ರು ಗುರುದೇವ್ರ ಜೊತೆ. ಆಮೇಲೆ ಎದ್ದಿದ ತಕ್ಷಣ ಪ್ರಸಾದ ಮಾಡಿ ಹೊರಡಿ ಅಂದರು. ನನಗೆ ಅವಾಗ ಪ್ರಸಾದ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಬೆಳಿಗ್ಗೆ 5 ನಿಮಿಷದಲ್ಲಿ ಚಿತ್ರಾನ್ನ ರೆಡಿ ಮಾಡಿಬಿಟ್ರು, ಒಳ್ಳೆ ಚಿತ್ರಾನ್ನ ತಿಂದೆ. ಆಮೇಲಿಂದ ನಾವು ಪ್ರಯಾಣ ಮುಂದುವರ್ಸಿದ್ವಿ. ಆಮೇಲೆ ಗುರುದೇವ್ರ ತಿರ್ಗಾ ಆ ದೇವಸ್ಥಾನ ಓಪನಿಂಗ್ ಇದು ಪ್ರಾಣ ಪ್ರತಿಷ್ಠಾಪನೆ ದಿವಸ ಬಂದಿದ್ದರು. ಅವ್ರನ್ನೆಲ್ಲ ನೋಡಿ ಖುಷಿ ಆಯಿತು. ಹಂಗೆ ಅವ್ರದ್ದು ನಮ್ಮದು ನಾವು ಹೋಗೋದು ಬರೋದೆಲ್ಲ ಶುರುವಾಯಿತು.